ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪ ಹೇ ಕನ್ನಡ ವ್ಲಾಗ್ಸ್‌ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಮೊನ್ನೆ ನಾನು ಒಂದು 2 ಬ್ಲೌಸನ್ನು ಸ್ಟಿಚ್ ಮಾಡಿ ಕೊಟ್ಟಿದ್ದೆ, ಬೋಟ್ ನೆಕ್ ಬ್ಲೌಸು. ಮತ್ತೆ ರಿಪೀಟು ಅವರೇನೆ ಇದನ್ನೇ ಕೊಟ್ಟಿದ್ದಾರೆ. ಏನಕ್ಕೆಪ್ಪ ಅಂತಂದರೆ, ಒಂದಿಷ್ಟು ಬ್ಲೌಸ್ಗಳನ್ನು ಕೊಟ್ಬಿಟ್ಟು ಹೇಳೋಗಿದ್ದಾರೆ ಯಾವುದು ಯಾವ ರೀತಿ ಹೊಲಿಬೇಕು ಅಂತಂದ್ಬಿಟ್ಟು. ಇಲ್ಲಿ ನೋಡ್ತಾ ಇರ್ಬೋದು, ಇದು ಮಾತ್ರ ನಾರ್ಮಲ್ ನೆಕ್ಕಿಗೆ ಇಟ್ಬಿಡಿ ಅಂತ ಹೇಳಿದ್ದಾರೆ. ಓಕೆ ಅಂತಂದ್ಬಿಟ್ಟು ನಾರ್ಮಲ್ ನೆಕ್ಕಿಗೆ ಇಟ್ಬಿಟ್ಟು ಸ್ಟಿಚ್ ಮಾಡಿಕೊಡ್ತೀನಿ. ಇದು ಯಾಕಪ್ಪ ಅಂದರೆ ಸಾದಾ ಬ್ಲೌಸ್ ಆಗಿರೋದಿದೆ, ಅಂದರೆ ಅಷ್ಟು ಮಾಮೂಲಿ ಸೀರೆ ಇರುತ್ತೆ ಅಲ್ವಾ, ಅದೇ ರೀತಿ ಇದು ಕೂಡ ಬೋಟ್ ನೆಕ್ ಬ್ಲೌಸೇ. ಇದಕ್ಕೆ ಒಂಥರ ಡಿಫ್ರೆಂಟಾಗಿ ನನಗೆ ಬೋಟ್ ನೆಕ್ಸ್ ಡಿಸೈನನ್ನು ಹೇಳಿದ್ದಾರೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾಕಪ್ಪ ಅಂತಂದರೆ ಇಲ್ಲಿ 3 ಬೋಟ್ ನೆಕ್ ಬ್ಲೌಸ್ಗಳನ್ನೇ ಹೇಳಿರುವಂಥದ್ದು. ಡಿಫ್ರೆಂಟಾಗಿ ನನಗೆ ಬೋಟ್ ನೆಕ್ ಡಿಸೈನನ್ನು ಇಟ್ಬಿಟ್ಟು ಹೊಲ್ಕೊಡಿ ಅಂತ ಹೇಳಿದ್ದಾರೆ. ಓಕೆ ಅಂತಂದು ಹೇಳ್ಬಿಟ್ಟು ನಾನು ಬೋಟ್ ನೆಕ್ ಬ್ಲೌಸನ್ನು ಕಟ್ಟಿಂಗು ಆ್ಯಂಡ್ ಸ್ಟಿಚ್ಚಿಂಗು ಮೂರೂ ನಿಮ್ಮ ಜೊತೆ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಮೂರೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸ್ನೇಹಿತರೆ, ಈ ಒಂದು ಬ್ಲೌಸ್ ಏನಕ್ಕೆ ಕೊಟ್ಟಿದ್ದಾರಪ್ಪ ಅಂತಂದರೆ, ಇದನ್ನು ಮೊನ್ನೆ ವೇರ್ ಮಾಡಿದಾಗೆ ತುಂಬ ನೀಟಾಗಿ ಫಿನಿಶಿಂಗ್ ಮಾತ್ರ ಸಖತ್ತಾಗಿ ಬಂದಿದೆ ಅಂತೆ, ತುಂಬ ಚೆನ್ನಾಗಿ ಬಂದಿದೆ ಅಂತೆ. ಇದೇ ಅಳತೆನೇ ತೊಗೊಂಡ್ಬಿಟ್ಟು ನನಗೆ ಈ ಅಷ್ಟು ಬ್ಲೌಸನ್ನು ನನಗೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಈ ಒಂದು ಬ್ಲೌಸು ನಾನೇ ಸ್ಟಿಚ್ ಮಾಡಿಕೊಟ್ಟಿದ್ದೆ. ನಿಮ್ಮ ಜೊತೆ ಈ ವಿಡಿಯೋ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಈ ಒಂದು ಬ್ಲೌಸು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಫಿನಿಶಿಂಗ್ ಬಂದಿದೆ ಅಂದರೆ, ವೇರ್ ಮಾಡಿದ್ರು ಅವರು. ಇಲ್ಲಿ ನಾನು ವೇರ್ ಮಾಡೇ ಕಳಿಸ್ತೀನಿ ಅವ್ರಿಗೆ ಪ್ರತಿ ಸಲನೂ. ಜೊತೆಗೆ ಅಲ್ಲಿ ಯಾವುದೋ ಒಂದು ಫಂಕ್ಷನ್ಗೆ ವೇರ್ ಮಾಡಿದ್ದಾರೆ, ಅಲ್ಲಿ ಹೋಗಿ ವೇರ್ ಮಾಡಿದ್ದಾರೆ. ತುಂಬ ನೀಟಾಗಿ ಬಂದಿತ್ತಂತೆ. ಯಾಕಪ್ಪ ಅಂದರೆ ನಮಗೆ ಇಷ್ಟ ಆಗಬಾರ್ದು, ಅಕ್ಕಪಕ್ಕ ನೋಡಿದವರು ಇಷ್ಟಪಡಬೇಕು, ಆವಾಗಲೇ ನಮ್ಮ ಒಂದು ಮನಸ್ಸಿಗೆ ಖುಷಿ ಪಡೋದು. ಅಲ್ಲಿ ಕೂಡ ಹೇಳಿದ್ದಾರೆ ಬ್ಲೌಸು ನೀಟಾಗಿದೆ, ಚೆನ್ನಾಗಿದೆ ಅಂತ. ಅವರು ಕೂಡ ಖುಷಿ ಪಟ್ರಂತೆ. ಅದೇ ರೀತಿ ನನಗೂ ಬಂದು ಹೇಳಿದರು, ಬ್ಲೌಸ್ ತುಂಬ ನೀಟಾಗಿ ಆಗಿದೆ, ಎಲ್ಲೂ ರಿಂಕಲ್ಸ್ ಬಂದಿಲ್ಲ, ಎಲ್ಲೂ ಏನೂ ಆಗಿಲ್ಲ, ತುಂಬ ನೀಟಾಗಿ ಬಂದಿದೆ ಅಂತ ಹೇಳಿದರು. ಓಕೆ ಬಿಡಿ, ಅಷ್ಟೇ ಸಾಕು ನನಗೆ ಅಂತ ಹೇಳಿದೆ ನಾನು. ಇವಾಗ ಮತ್ತೆ ರಿಪೀಟಾಗಿ ನನಗೆ ಇದೇ ಒಂದು ಅಳತೆ ಬ್ಲೌಸನ್ನು ಕೊಟ್ಬಿಟ್ಟು ಇದಷ್ಟು ಬ್ಲೌಸನ್ನು ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಓಕೆ ಅಂತಂದ್ಬಿಟ್ಟು ಇದಷ್ಟು ಬ್ಲೌಸನ್ನು ಇದೇ ಬೋಟ್ ನೆಕ್ಕು ಇದೇನಿದೆ ಅಲ್ವಾ, ಈ ರೀತಿ ಸ್ಲೀವ್ಸ್ಗೆ ಡಿಸೈನ್ ಎಲ್ಲ ಮಾಡಿದ್ದೀನಲ್ವಾ, ಬಫ್ ಸ್ಲೀವ್ಸ್, ಅದೇ ರೀತಿ ಒಂದು ನನಗೆ ಡಿಸೈನನ್ನು ಹಿಡಿ, ಬಟ್ ಶೇಪಲ್ಲೆಲ್ಲ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ ಅಷ್ಟೇ. ಬ್ಯಾಕಲ್ಲಿ ಇದು ರೌಂಡ್ ಶೇಪೆಲ್ಲ ಇದೆ ಅಲ್ವಾ, ಇದೇ ಶೇಪೇ ಬೇಡ, ಬೇರೆ ಬೇರೆ ಶೇಪಲ್ಲಿ ನನಗೆ ಹೊಲ್ಕೊಡಿ ಅಂತ ಹೇಳಿದ್ದಾರೆ. ಜೊತೆಗೆ ಕ್ಯಾನ್ವಾಸನ್ನು ಯೂಸ್ ಮಾಡಿಬಿಟ್ಟು ನಾನು ಈ ಒಂದು ಬ್ಲೌಸ್ಗಳನ್ನು ರೆಡಿ ಮಾಡಿಕೊಡ್ತೀನಿ. ಇದನ್ನು ನಾನು ಹಾಗೆ ಹೊಲ್ಕೊಟ್ಟಿದ್ದೆ, ಇಲ್ಲ ನಮಗೆ ಕ್ಯಾನ್ವಾಸ್ ಹಾಕಿ ಹೊಲ್ಕೊಡಿ ಅಂತ ಹೇಳಿದರು, ಅವರೇ ಹೇಳಿದರು. ಓಕೆ ಅಂತಂದ್ಬಿಟ್ಟು ಇವಾಗ ಅವರೇ ಹೇಳಿದ್ದಾರೆ ಅಂದಮೇಲೆ ನಾನು ಕ್ಯಾನ್ವಾಸನ್ನು ಯೂಸ್ ಮಾಡಿಬಿಟ್ಟು ಅವ್ರಿಗೆ ಹೊಲ್ಕೊಡ್ತೀನಿ. ಯಾಕಂದರೆ ನಮ್ಮ ಹಳ್ಳಿ ಕಡೆ ಗೊತ್ತು, ನಾವೇನು ಆಲ್ಟ್ರೇಷನ್ ಮಾಡಿದ್ರು, ನಾವೇನು ಅದಕ್ಕೆಲ್ಲ ಟೈಮ್ ಕೊಟ್ಟು ಸ್ಟಿಚ್ ಮಾಡಿದ್ರೂ ದುಡ್ಡು ಕೊಡೋದು ಅಷ್ಟಷ್ಟಿಗೆ ಇದ್ದಾರೆ. ನಾನು ಅಷ್ಟಷ್ಟಿಗೆ ಹೊಲ್ಕೊಟ್ಬಿಡ್ತೀನಿ. ಅವರಾಗಿ ಹೇಳಿದಾಗ ಮಾತ್ರ ನಾನು ಕೊಡ್ತೀನಿ. ಯಾಕಪ್ಪ ಗೊತ್ತಿರುತ್ತೆ ನಮಗೆ ಯಾವ್ಯಾವ ಕಸ್ಟಮರು ಎಷ್ಟು ಅಮೌಂಟ್ ಕೊಡ್ತಾರೆ, ನಾವು ಹೇಳಿದಷ್ಟು ಕೊಡ್ತಾರೆ ಅನ್ನೋ ಒಂದು ನಮಗೆ ಗೊತ್ತಿರುತ್ತೆ ಅಲ್ವಾ. ಅದಕ್ಕೆ ಅವರನ್ನು ನೋಡಿಕೊಂಡು ನಾವು ಸ್ಟಿಚ್ ಮಾಡಿ ಕೊಟ್ಬಿಡ್ತೀವಿ ಅಷ್ಟೇ. ಇದು ಈ 3 ಬ್ಲೌಸು 4 ಬ್ಲೌಸನ್ನು ಕಟ್ ಮಾಡ್ತೀನಿ. ಕಟ್ ಮಾಡಿ ಇದರಲ್ಲಿ ನಿಮಗೆ ಬೋಟ್ ನೆಕ್ ಬ್ಲೌಸಲ್ಲಿ ಒಂದು ಬ್ಲೌಸನ್ನು ನಾನು ಕಟಿಂಗ್ ತೋರಿಸ್ತೀನಿ ಸ್ನೇಹಿತರೆ. ಒಂದು ಬ್ಲೌಸನ್ನು ನಿಮಗೆ ಬೋಟ್ ನೆಕ್ ಲೈನಿಂಗ್ ಪೀಸನ್ನು ಕಟ್ ಮಾಡಿ ತೋರಿಸ್ತೀನಿ. ಯಾಕಪ್ಪ ಅಂತಂದರೆ ಫ್ರಂಟಲ್ಲಿ ಮತ್ತು ನಾರ್ಮಲ್ ನೆಕ್ ಆಗಿರೋದ್ರಿಂದ ಇದು ಕಟ್ಟಿಂಗು ಸ್ವಲ್ಪ ಚೇಂಜಸ್ ಇರುತ್ತೆ. ಅದಕ್ಕೋಸ್ಕರ ಕಟ್ಟಿಂಗ್ ಇಂಪಾರ್ಟೆಂಟ್ ಅಂತ ಹೇಳಿದೆ ನಾನು. ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಟ್ಟಿಂಗನ್ನು ಮಾಡಬೇಕು ಅಂತಂದ್ಬಿಟ್ಟು. ಪ್ರತಿ ಒಂದು ವಿಡಿಯೋದಲ್ಲಿ ಅಂದರೆ ಡಿಫ್ರೆಂಟ್ ಆಗಿರೋಂಥ ಬೋಟ್ ನೆಕ್ ಆಗಿರೋದ್ರಿಂದ ನಿಮಗೆ ಅನುಕೂಲ ಆಗಲಿ, ನಿಮಗೆ ಯೂಸ್ಫುಲ್ ಆಗಲಿ ಅಂತಂದ್ಬಿಟ್ಟು ನಾನು ನಿಮ್ಮ ಜೊತೆ ಪ್ರತಿಯೊಂದು ವೀಡಿಯೋಸು ಶೇರ್ ಮಾಡ್ಕೊತಾ ಹೋಗ್ತೀನಿ. ಪ್ರತಿಯೊಂದು ವಿಡಿಯೋ ಬರ್ತಾ ಹೋಗುತ್ತೆ. ಓಕೆ, ಇದನ್ನು ಕಟ್ಟಿಂಗು ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಇಲ್ಲ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ ಈ ಒಂದು ಕಟ್ಟಿಂಗ್. ಇವಾಗ ಕಟ್ಟಿಂಗ್ ಮಾಡ್ತೀನಿ, ಯಾಕಪ್ಪ ಅಂದರೆ ಇದರಲ್ಲೇ ನಾವು ಅಪ್ಲೋಡ್ ಮಾಡಿದರೆ ತುಂಬ ಲೆಂತಿ ಆಗುತ್ತೆ, ನೋಡೋರಿಗೆ ಕೂಡ ಅಷ್ಟೊಂದು ತುಂಬ ಲೆಂತಿ ಆದರೆ ಅಷ್ಟೊಂದು ಇಷ್ಟಪಡೋದಿಲ್ಲ. ಅದಕ್ಕೋಸ್ಕರ ಈ ಒಂದು ಬ್ಲೌಸನ್ನು ಕಟ್ಟಿಂಗ್ ಮಾಡಿಟ್ಟು ಈ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ. ಓಕೆ, ಈ ಒಂದು ವಿಡಿಯೋ ಚಿಕ್ಕದಾದರೂ ಕೂಡ ಸ್ವಲ್ಪ ಓಕೆ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋ ಏನಾದರೂ ಸ್ವಲ್ಪ ಟಿಪ್ಸ್ಗಳು ಗೊತ್ತಾಗಿತ್ತು. ಇದನ್ನು ನಾನು ಏನಪ್ಪ ಅಂತಂದರೆ ಕಟ್ಟಿಂಗು ತೋರಿಸ್ತೀನಿ ನಿಮಗೆ, ಕಟ್ಟಿಂಗ್ ಮಾಡಬೇಕಾದ್ರೆ ತೋರಿಸ್ತೀನಿ. ಇವಾಗ ನಾನು ಈ ಬ್ಲೌಸನ್ನು ಹೊಲಿತಾ ಇರಬೇಕಾದ್ರೆ ಅವ್ರು ತಂದು ಕೊಟ್ರಲ್ವ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಅಷ್ಟೇ.
ಇವಾಗ ನಾನು ಇದಕ್ಕೆ ಒಂದು ಸೈಡ್ ಸ್ಲೀವ್ಸ್ ಅಟ್ಯಾಚ್ ಮಾಡಿದ್ದೀನಿ, ಇನ್ನೊಂದು ಸೈಡು ನಾನು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಬಿಟ್ಟು ಇವಾಗ ನೆಕ್ಸ್ಟ್ ಅದ್ರ ಕಟ್ಟಿಂಗು ಮಾಡಿಕೊಂಡು ನಾನು ಸ್ಟಿಚಿಂಗ್ ಮಾಡ್ತೀನಿ. ಇದು ಕಂಪ್ಲೀಟಾಗಿ ಆಗಲಿ ಅಂತಂದ್ಬಿಟ್ಟು, ಯಾಕಪ್ಪ ಅಂದರೆ ನನಗೆ ಅವರು ಇವಾಗಲೇ ತಂದು ಕೊಟ್ರಲ್ವ, ಅದಕ್ಕೋಸ್ಕರ ನಾನು ಇವಾಗಲೇ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ. ಈ ಒಂದು ಬ್ಲೌಸು ನಾನು ಕಂಪ್ಲೀಟಾಗಿ ಮಾಡಿದ ಮೇಲೆ ಮತ್ತೆ ನಾನು ಆ ಒಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತೀನಿ ಸ್ನೇಹಿತರೆ. ಅದೇ ಖುಷಿ ನೋಡಿ, ನಾವು ಸ್ಟಿಚ್ ಮಾಡಿರೋಂಥ ಬ್ಲೌಸು ಚೆನ್ನಾಗಾಗಿದೆ, ಇದೇ ಪ್ರಕಾರ ಹೊಲಿರಿ ಅಂತ ತಂದು ಕೊಟ್ಟಾಗ ಆಗಿರುವಂಥ ಒಂದು ಆ ಟೈಮಲ್ಲಿ ಆಗುವಂಥ ಖುಷಿ ಎಷ್ಟು ಖುಷಿ ಗೊತ್ತಾ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಿಮಗೆ ಆ ಥರ ಖುಷಿ ಆದರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಇದೇ ಬ್ಲೌಸಿಗೆ ನನಗೆ ಲೈನಿಂಗ್ ಶಾರ್ಟೇಜ್ ಆಗಿತ್ತಲ್ವ, 80 ಸೆಂಟಿಮೀಟರ್ ಹಸ್ಕೊಂಡು ಬಂದಿದ್ದೆ, ಆದರೆ 75 ಸೆಂಟಿಮೀಟರ್ ಅವ್ರು ಕಟ್ಟಿಂಗನ್ನು ಮಾಡಿಕೊಟ್ಟಿದ್ರು. ಆದರೆ ಇವತ್ತು ಈ ಒಂದು ಬ್ಲೌಸ್ ಕಟ್ಟಿಂಗು ಒಂದು ಸ್ಟಿಚ್ಚಿಂಗು ಪೂರ್ತಿ ಆಯಿತು ನೋಡಿ. ಮೊನ್ನೆ ನಾನು ಬಿಟ್ಬಿಟ್ಟಿದ್ದೆ, ಇದು ಕಟ್ಟಿಂಗಿಗೆ ಬಟ್ಟೆ ಶಾರ್ಟೇಜ್ ಆಗುತ್ತೆ ಅಂತಂದ್ಬಿಟ್ಟು ಬಿಟ್ಬಿಟ್ಟಿದ್ದೆ ಅಲ್ವಾ. ಅದರಲ್ಲೂ ಅದು 45 ಸುತ್ತಳತೆ ಬ್ಲೌಸ್ ಆಗಿರೋದ್ರಿಂದ ನನಗೆ ಬಟ್ಟೆ ಲೈನಿಂಗ್ ಶಾರ್ಟೇಜ್ ಆಗುತ್ತೆ. ಅದರಲ್ಲಿ ಏನಪ್ಪ ಅಂತಂದರೆ ನಾನು ದುಡ್ಡು ಕೊಟ್ಬಿಟ್ಟಿದ್ದೆ ಅವ್ರಿಗೆ. ಅಂದರೆ ಎಷ್ಟಪ್ಪ ಅಂತಂದರೆ 80 ಸೆಂಟಿಮೀಟ್ರ್ ದುಡ್ಡು ಏನಿರುತ್ತೆ ಅಲ್ವ, ಅದನ್ನು ಕೊಟ್ಟಿದ್ದೆ. ಮತ್ತು ನನ್ನ ದುಡ್ಡು ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ರಿಪೀಟ್ ಹೋಗಿ ಕಾಟನ್ ಲೈನಿಂಗನ್ನು ಚೇಂಜ್ ಮಾಡಿಕೊಂಡು ಮತ್ತೆ ಬೇರೆ 80 ಸೆಂಟಿಮೀಟ್ರ್ ಬಟ್ಟೆನ ಇದೇ ಕಲರ್ ಲೈನಿಂಗ್ ಬಟ್ಟೆನ ಮತ್ತೆ ನಾನು ತಂದ್ಕೊಂಡೆ. ಓಕೆ ಸ್ನೇಹಿತರೆ, ಇವಾಗ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹಚ್ಚಿದರೆ ಬ್ಲೌಸು ಫಿನಿಶಿಂಗ್ ಆಯಿತು. ಓಕೆ, ಬೋಟ್ನೆಕ್ ಸ್ಲೀವ್ಸ್ ಕಟ್ಟಿಂಗು ಬೋಟ್ನೆಕ್ ಬ್ಲೌಸ್ ಕಟ್ಟಿಂಗು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಪ್ರತಿದಿನವೂ ಬೋಟ್ನೆಕ್ ಡಿಸೈನ್ ಬರ್ತಾ ಹೋಗುತ್ತೆ, ನೋಡ್ತಾ ಇರಿ. ಓಕೆ, ಕಮೆಂಟ್ ಮಾಡ್ತಾ ಇರಿ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.